ಇವತ್ತು ಏನಂತ ಹೇಳಿದ್ರೆ ಇದನ್ನು ಗೋರ್ಬೇಕು, ಅಂದರೆ ಲೆವೆಲ್ ಮಾಡಬೇಕು. ಎತ್ತುಗಳೆಲ್ಲ ಬಂದು ಲೆವೆಲ್ ಮಾಡಿ ಆಮೇಲೆ ನೆಟ್ಟಿ ಶುರುವಾಗುತ್ತೆ. ಜನ ಎಲ್ಲ ಬರ್ತಾರೆ ಅಷ್ಟೊತ್ತಿಗೆ. ಒಂದು ಜೊತೆ ಕೋಣ ಹೊಡ್ಕೊಂಬಂದಿದ್ದಾರೆ ಊಟ ಮಾಡಲಿಕ್ಕೆ. ಬರ್ತಾ ಇದ್ದಾರೆ ನಿಧಾನಕ್ಕೆ, ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಮಗ ಅಂತಾರೆ ಇದು ಎತ್ತಿನ ಮೇಲ್ಗಡೆ ಕಟ್ಟುವಂಥದ್ದು. ಇದನ್ನು ಜೊತೆಗ ಅಂತಾರೆ. ಇದು ಎತ್ತಿನ ಕುತ್ತಿಗೆಗೆ, ಎತ್ತಿನ ಅಥವಾ ಕೋಣದ ಕುತ್ತಿಗೆಗೆ ಕಟ್ಟಿ ನೇಗಿಲು ಹೊಡಿಯಂತ ಇದು ನೋಡಿ. ಹಿಂಗೆ ಮಲೆನಾಡಲ್ಲಿ ಸಸಿ ಕಟ್ಟನ್ನು ಹಿಂಗೆ ಒಂದೊಂದು ಬುಟ್ಟಿ ತಗೊಂಬಂದು ಹಿಂಗಿಟ್ಟು ಇದ್ರ ಮೇಲೆ ಒಂದು ಸಸಿ ಕಟ್ಟನ್ನು ಹಿಂಗೆ ಮೇಲ್ಗಡೆ ನೆಟ್ಟುಗಟ್ಟಿರ್ತಾರೆ. ಇದು ಮಲೆನಾಡಿನ ಪದ್ಧತಿ. ಗದ್ದೆ ನೆಟ್ಟಿ ಹಿಂದಿನ ದಿನ ಈ ರೀತಿ ಗದ್ದೆ ಸುತ್ತಲೂ ಹಿಂಗೆ ಹಾಕಿರ್ತಾರೆ. ನೀವು ಎಷ್ಟು ವರ್ಷದಿಂದ ಈ ಗದ್ದೆ ನೆಟ್ಟಿಗೆ ಬರ್ತಾಯಿದ್ದೀರಿ? ನೀವು ಯಾವ ಕಾಲದಲ್ಲಿ ಈ ಗದ್ದೆ ನೆಟ್ಟಿ ಶುರುವಾಗಿತ್ತು ಅದನ್ನೊಂಚೂರು ಹೇಳ್ಬೋದಾ? ನಾನು ಹೆಚ್ಚಿಗೆ 40 ವರ್ಷದಿಂದ ಬರ್ತಿದ್ದೆ. ಆವಾಗ 60ರಿಂದ 70 ಜನವರೆಗೆ ಆಗ್ತಿತ್ತು. 4-4:15 5 ಗಂಟೆ ಆಗ್ತಿತ್ತು ಸರ್. ಈಗ 11-11ವರೆಗೆ ನೆಟ್ಟಿ ಆಗ್ತದೆ ಬೆಳಗ್ಗಿಂದ. ಜನ 700-600 ಒಳಗೆ. ಅವಾಗ ಒಂದೇ ಹಾಳಿ ಇದ್ದಾಗ ಇಡೀ ಹಾಳಿ ಒಂದೇ ಇತ್ತು. ಈಗ ಹಂಚ್ಕಟ್ಟಾರೆ, ನೀರು ಹೊಡಿಕಲ್ಲ ಬಂದ್ ಆಗ್ತದೆ ಅಂತ. ಅವಾಗೆಲ್ಲ ಎತ್ತಿನ ಊಟ. ಈಗ ಟಿಲ್ಲರ್ 12 ಜೋಡಿ ಎತ್ತಿನ ಊಟ ಹುಡ್ತೈತ್ರಿ ಅವಾಗ. ಈಗ ಟಿಲ್ಲರು ಮುಂಚಿನ ದಿವಸ ಹುಡ್ತಾರೆ, ಮಾರನೇ ದಿವಸ ಬರೀ ಎತ್ತಿನ ಊಟ. ಈಗ ಇನ್ನೊಂದು ಜೊತೆ ಕೋಣಗಳು ಬಂದು ನೋಡಿ. ಪಿಕಪ್ ಬಂದಿದೆ ನೋಡಿ. ನಮ್ಮ ಕಡೆಯವ್ರದ್ದು ನೆಟ್ಟಿಗೆ ಬಂದವರು ಒಂದಷ್ಟು ಜನ. ಈಗ ಎಲ್ಲ ಬೇರೆ ಬೇರೆ ಗಾಡಿಗಳಲ್ಲಿ ಬರ್ತಾರೆ. ಈಗಾಗಲೇ ಜನ ಎಲ್ಲ ಬಂದು ಇಳಿದಾಗಿದೆ. ಎತ್ತುಗಳು ಕೂಡ ಲೊಳ್ಳಿ ಮಾಡ್ತಿದ್ದಾವೆ. ಈ ಕಡೆಯಿಂದ ಎಲ್ಲ ಕಡೆಯಿಂದ ಜನಗಳು ಬರ್ತಿದ್ದಾರೆ ನೋಡಿ. ಈ ಕಡೆ ಒಂದು ಡ್ರೋನ್ ಕೂಡ ಹಾರ್ತಿದೆ ನೋಡಿ. ಆ ಕಡೆ ಎತ್ತುಗಳಿಗೆಲ್ಲ ಪೂಜೆ ಆಗಿ ಇಲ್ಲಿ ನಡೀತಾ ಇದೆ ನೋಡಿ. ನೊಳ್ಳಿ ಹೊಡಿತಿದ್ದಾರೆ. ನೊಳ್ಳಿ ಅಂತೀವಿ ನಾವು. ನಟ್ಟಿಯ ಮುಹೂರ್ತ ಕಾರ್ಯಕ್ರಮ ನಡೆಯುತ್ತೆ. ಇಲ್ಲಿ ಪೂಜೆ ಕಾರ್ಯಗಳನ್ನೆಲ್ಲ ಮುಗಿಸಿ ಇಲ್ಲಿ ನಟ್ಟಿಯನ್ನು ಶುರು ಮಾಡ್ತಾರೆ. ಈ ಮನೆಯವರ, ದೊಡ್ಡ ಮನೆಯವರು ಎಲ್ಲರೂ ಸೇರ್ಕೊಂಡು. ಕಲಕಂಬ ನಿಲ್ಲಮ್ಮ ತಾಯೇ ವಚನಾಕೆ, ನಿಲ್ಲಮ್ಮ ತಾಯೇ ವಚನಾಕೆ. ನಾಕೆ ನಿಲ್ಲೋಳು ನಾನು ಬಾಳಲ್ಲ, ನಾನು ನನ್ನ ತಂಗೆ ಎಣಿಯೋಳು, ನಾನು ನನಕ್ಕ ಎಣಿಯೋಳು. ನನ್ನ ಎಣಿಯೋಳೆ ನಾಡ ಮೇಲಾಡ ಹಾಡೆವೋ, ನಾಡ ಮೇಲಾಡ ಹಾಡೆವೋ. ಕೃಷ್ಣ ಸ್ವರೂಪಾನ ಇಟೇಡಿ ಕಲ್ಲೇ ಪದಮಾಲೆ, ಇಟೇಡಿ ಕಲ್ಲೇ ಪದಮಾಲೆ. ಏಡಿ ಕಲ್ಲೇ ಪದಮಾಲ ವಲ್ಲೆ ಕೊಂತು ಮಿಂದೋಳೆ ಕೆಂಚಮ್ಮ, ನಿಂತು ಮಿಂದೋಳೆ ಕೆಂಚಮ್ಮ. ನಮಿದ ನೀರು
ಬಾಳೆಗೆ ಗಟ್ಟಿಯರೆ ಹನಿ ನೀರ ಬಾಳೆಗೆ ತಿರುಗ್ಯಾರೆ ಹನಿ ನೀರ ಬಾಳೆಗೆ ತಿರುಗ್ಯಾವೆ ಹನಿ ನೀರ ಬಾಳೆಗೆ ತಿರುಗ್ಯಾವೆ ಹನಿ ನೀರ ಬೇಟೋ ಫಲ ಬಂದು ಬಾಳೆಲ್ಲ ಹೊಟ್ಟೆ ಫಲ ಬಂದು ಬಾಳೆಲ್ಲ ಹುಟ್ಟಿ ಫಲ ಬಂದು ಬಾಳೆಲ್ಲ ಹುಟ್ಟಿ ಫಲ ಬಂದು ಹಿರಿಗೆ ನಿಲ್ಲಮ್ಮ ತಂಗಿ ನಿಲ್ಲಮ್ಮ ತಾಯೇ ವಚನಕ್ಕೆ ನಿಲ್ಲಮ್ಮ ತಾಯಿ ವಚನಕ್ಕೆ ನಿಲ್ಲಮ್ಮ ತಾಯಿ ವಚನಕ್ಕೆ ನಿಲ್ಲೋಳು ನಾನು ಬಾಳಲ್ಲ ನಾನು ನನ್ನ ಕಾಯಣಿಯೋಳು ನನ್ನ ಕಾಯಣಿಯೋಳು. ಇಲ್ಲಿ ನೋಡಿ ಈಗ ನಟ್ಟಿ ಉದ್ಘಾಟನೆ ಶುರುವಾಗ್ತಿದೆ, ಅಂದರೆ ಮುಹೂರ್ತ ಶುರುವಾಗ್ತಿದೆ ನೋಡಿ. ಇಲ್ಲ ಒಂದಷ್ಟು ಜನ ಮನೆಯವರು ಮತ್ತು ಹೊರಗಿನವರು ಬಂದವರೆಲ್ಲರೂ ಊರಿನ ಎಲ್ಲ ಜನ ಸೇರ್ಕೊಂಡು ಇಲ್ಲಿ ಮುಹೂರ್ತವನ್ನು ಶುರು ಮಾಡ್ತಾರೆ ನೋಡಿ. ಇಲ್ಲಿಂದ ಶುರುವಾಗುತ್ತೆ. ಇನ್ನು ಯಾರು ಬೇಕಾದರೂ ನಟ್ಟಿ ನೆಡ್ಬೋದು ಈ ಗದ್ದೆಯಲ್ಲಿ. ಇಷ್ಟೋ ತನಕ ಇಲ್ಲಿ ಯಾರು ಕೂಡ ಬೇರೆಯವರು ಮೊದಲು ನಟ್ಟಿ ನೆಡುವಂಥ ಕಾರ್ಯಕ್ರಮ ಇರಲಿಲ್ಲ. ಇಲ್ಲಿಂದ ಶುರುವಾಯಿತು ನೋಡಿ ನಾಟಿ ಕಾರ್ಯಕ್ರಮ. ನಟ್ಟಿ ಅನ್ನೋದು ಸರ್ವೇ ಸಾಮಾನ್ಯ, ಆದರೆ ಈ ರೀತಿಯಾಗಿ ಇದ್ದಂಥ ಸಾಮೂಹಿಕವಾಗಿ ನೂರಾರು ಜನ ಸೇರ್ಕೊಂಡು ನಟ್ಟಿ ಮಾಡುವಂಥದ್ದು ವಿಶೇಷವಾದ ಸನ್ನಿವೇಶ. ಆರಾಮ್. ನಿಧಾನಕ್ಕೆ ಗಡಿಬಿಡಿಲ್ಲ ಆಯ್ತಾ. ಹಾಂ ತೆಗಿಬೇಕು. 4 ನೋಡಿ, ಬೇರೆ ಬೇರೆ ಊರುಗಳಿಂದ ಬಂದಂಥ ನೂರಾರು ಜನ ನಟ್ಟಿ ಕಾರ್ಯಕ್ರಮ. ಎಷ್ಟು ದೂರ ಹೋದರೂ ಜನ ಸಿಗ್ತಾರೆ ನಿಮಗೆ. ಉದ್ದಕ್ಕೂ ಯಾವ್ಯಾವ ಊರಿಂದಲೋ ಬಂದು ಪ್ರವಾಸಿಗರು ಕೂಡ ಈ ನಟ್ಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಅಂತ ಹೇಳ್ಬೋದು. ನೋಡಿ ಎಷ್ಟು ಜನ ಇದ್ದಾರೆ ಎಲ್ಲ ಕಡೆಯಲ್ಲೂ. ಇಲ್ಲಿ ನೋಡಿ ಈ ಕಡೆಯಿಂದ ಎಷ್ಟು ಜನ ಇದ್ದಾರಂತೆ. ಈಗಾಗಲೇ ಹೆಚ್ಚು ಕಡಿಮೆ ಒಂದು 200 ಜನದ ಮೇಲೆ ಆಗಿದೆ, ಇನ್ನೂ ಬರ್ತಲೇ ಇದ್ದಾರೆ. ಇಲ್ಲೆಲ್ಲ ಇನ್ನೂ ಶುರು ಮಾಡ್ತಿದ್ದಾರೆ. ಸಸಿ ಹಾಕೋದೊಂದು ಇದೊಂದು ಕಲೆ. ಯಾಕಂತ ಹೇಳಿದ್ರೆ ಎಲ್ರಿಗೂ ಬರಲ್ಲ, ಎಲ್ಲೆಲ್ಲಿ ಎಷ್ಟೆಷ್ಟೋ ದೂರಕ್ಕೆ ಸಸಿ ಹಾಕೋದು ಅದು ಒಂದು ಕಲೆ ಅಂತಲೇ ಹೇಳ್ಬೋದು. ಎಲ್ಲಿಗೆ ಬೇಕೋ ಅಲ್ಲಿಗೆ ಸಸಿ ಹಾರಿಸ್ತಾರೆ ನೋಡಿ. ಹಾಗೆ ಯಾವ ಜಾಗಕ್ಕೆ ಸರಿಯಾಗಿ ಅವ್ರು ಹಿಂದ್ಗಡೆ ಬರುವಾಗ ಅವರಿಗೆ ಸರಿಯಾಗಿ ಸಸಿ ಸಿಗುವಂಗೆ ಸಸಿ ಕಟ್ಟನ್ನು ಎಲ್ಲೆಲ್ಲಿಗೆ ಬೇಕೋ ಅಲ್ಲಲ್ಲಿಗೆ ಹಾಕ್ತಾರೆ. ನೋಡಿ, ದೊಡ್ಡ ಮನೆತನದ ಸಂಬಂಧಿಕರಾದಂಥ ಪುಟ್ಟಣ್ಣ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಈ ನಟ್ಟಿ ಬಗ್ಗೆ ಹೇಳ್ತಾರೆ. ನಮಸ್ಕಾರ. ನಮಸ್ಕಾರ. ಇದು ತುಂಬ ವರ್ಷದ ಅನಾದಿಯಿಂದ ನಡ್ಕೊಂಡು ಬರ್ತಾ ಇದೆ. ಜಿನಪ್ಪಯ್ಯ ಹೆಗಡೆ ಅಂತಿದ್ರು, ನಮ್ಮ ತಾತ, ಅವರ ಮಗ ಪದ್ಮರಾಜ ಹೆಗಡೆ ಅಂತ. ಅದು ಅನಾದಿ ಕಾಲದಿಂದನೇ ಇರೋದು. ಅದ್ರ ಮೇಲೆ ಈಗ ಶಾಂತರಾಜ ಹೆಗಡೆ, ಶಿವರಾಮ ಹೆಗಡೆ ಅಂತ ಅಣ್ಣ ತಮ್ಮ. ಅವರು ಟೈಮಲ್ಲಿ ಈಗಲೂ ನಡೀತಾ ಇದೆ. ಇದೆಲ್ಲ ಊರು ಜನಗಳು ಸಹಕಾರದಿಂದ ಮೊದಲಿಂದನೂ ಹಾಗೆ ಊರು ಜನನೇ ಬರೋದು. ಒಂದೇ ದಿನ ನೆಟ್ಟಿ ಒಂದೇ ದಿನ ಗೋರೋದು ಹೂಡೋದು ಎಲ್ಲ ಒಂದೇ ಹಾಳಿ, ಇಡೀ ಒಂದೇ ಹಾಳಿ ಆಯಿತಾ. ಈ ಊರಿಗೆ ಇದೆ ಮೊದಲದು ನಟ್ಟಿ ಅಂದರೆ ಇದೆ. ಇದು ಮೊದಲಿನ ನಟ್ಟಿ, ಇದು ಮೊದಲಿನ ನಟ್ಟಿ ಅಂತಲ್ಲ, ಎಲ್ಲರೂ ಬಂದು ಪಾಲ್ಗೊಳ್ಳೋದು ಈ ನಟ್ಟಿಗೆ.
ಈ ಊರಿನ ನೆಟ್ಟಲ್ಲಿ ಇದಕ್ಕೆ ಎಲ್ಲರೂ ಯಾವುದು ಜಾತಿ ಮತ ಪಂಕ್ತ ಯಾವುದೂ ಇಲ್ಲ. ಮೊದಲೆಲ್ಲ ಎಷ್ಟು ಜನ ಆಗ್ತಿದ್ರು ಈ ನೆಟ್ಟಿಗೆ? ಸೇಮ್ ಆವಾಗಿನ ಕಾಲಕ್ಕೆ ಸರಿಯಾಗಿ ಎಲ್ಲರೂ ಇಲ್ಲೊಂದು ಏನು ಬಲಿಗೆ ಆಗಲಿ ಚಿಕನ್ ಕುಡಿಗೆ ಆಗಲಿ ಮತ್ತು ಆಜು ಬಾಜು ಕಳಸ ಏರಿಯಾ ಸುತ್ತಮುತ್ತದವ್ರು ಎಲ್ಲರೂ ದೊಡ್ಡ ಮನೆ ನೆಟ್ಟಿ ಅಂದ್ಬಿಟ್ರೆ ಅವತ್ತು ಅವ್ರದ್ದು ನೆಟ್ಟಿನೂ ನಿಲ್ಲಿಸ್ಕೊಳ್ತಿದ್ರು. ಈ ಮನೆ ನೆಟ್ಟಿದೊಂದು ಎಲ್ಲ ಬಂದು ಪಾಲ್ಗೊಳ್ಳೋದು ಹಂಗೆ. ಮತ್ತು ಇವತ್ತಿನ ಜನ್ರೇಷನಿಗೆ ನೋಡಿ ಕಸ್ತೂರಿ ರಂಗನ್ ವರದಿ ಇವೆಲ್ಲ ಬಂದಿದೆಯಲ್ಲ, ಅದಕ್ಕೆ ನಾವು ಹೇಳೋದಂದ್ರೆ ಈ ಯುವ ಪೀಳಿಗೆ ಇದೆಯಲ್ಲ ಇದನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗೋದು ಭಾರಿ ಕಷ್ಟ ಇದೆ. ಅಂಥದ್ರಲ್ಲಿ ಎಲ್ಲ ಯುವ ಪೀಳಿಗೆಯವ್ರು ಬರ್ತಾರೆ ಇಲ್ಲಿಗೆ ಬಂದು ನಮ್ಮದು ನೆಟ್ಟಿ ನಮ್ಮದು ಹಿಂದಿನ ಸಂಪ್ರದಾಯ ಈಗೆಲ್ಲ ಗದ್ದೆ ಗಿದ್ದೆಲ್ಲ ತೆಕ್ಕೊಂಡಿದ್ದಾರಲ್ಲ, ಇದೊಂದು ಎಲ್ಲರಿಗೂ ಯಾರು ಯುವಕರಿಗಾಗಲಿ ಸಾರ್ವಜನಿಕರಿಗೂ ಒಂದು ನೋಡಿ ಮಾಡಿ ಕೆಲಸ ಮಾಡುವಂಗಿದೆ. ಇದು ಎಲ್ಲರಿಗೂ ಅವಕಾಶ ಇದೆ. ಎಷ್ಟೊತ್ತು ಸಂಜೆ ತನಕ ಊಟ ತಿಂಡಿ ಬಂದವರಿಗೆ ಎಲ್ಲ ಕ್ರಮ ಪ್ರಕಾರವಾಗಿ ಅನ್ನಪೂರ್ಣೇಶ್ವರಿ ದಯದಿಂದ ಅವಳ ದಯದಿಂದ ಮೊದಲಿಂದನೂ ನಡ್ಕೊಂಡು ಬರ್ತಾ ಇದೆ ಆ ಮನೆತಂದವರು. ಈಗಲೂ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಧನ್ಯವಾದಗಳು. ನಮಸ್ಕಾರ. ದೊಡ್ಡ ಮನೆಯ ರಾಜೇಂದ್ರ ಪ್ರಸಾದ್ ಇದಾರಲ್ಲ, ಅವರ ಮಗಳು ನಿತ್ಯಪೂರ್ಣ ಅಂತ ಅವರು ಮಾತಾಡ್ತಾರೆ ಈ ನೆಟ್ಟಿ ಕಾರ್ಯಕ್ರಮದ ಬಗ್ಗೆ. ನಮಸ್ಕಾರ. ನಮಸ್ತೆ. ಪ್ರತಿ ವರ್ಷ ಆಗೋ ಥರನೇ ಈ ವರ್ಷವೂ ನೆಟ್ಟಿ ಆಗ್ತಾ ಇದೆ. ಈಗ ಜನ ಇನ್ನೂ ಸ್ಟಾರ್ಟ್ ಆಗ್ತಾ ಇದ್ದಾರೆ, ಬರ್ತಾರೆ. ಇವತ್ತು ನಮ್ಮ ಪುಣ್ಯಕ್ಕೆ ಮಳೆನೂ ಜಾಸ್ತಿ ಇಲ್ಲ, ಮಳೆ ಕಮ್ಮಿ ಇದೆ. ಹಾಗಾಗಿ ನೋಡಬೇಕು ಎಷ್ಟೆಷ್ಟು ಜನ ಆಗ್ತಾರೆ ಅಂತ. ಇನ್ನು ಇಂದಿನ ಯುವ ಪೀಳಿಗೆಗೆ ಈ ಥರದ್ದೆಲ್ಲ ನಶಿಸಿ ಹೋಗ್ತಿರುವಂಥ ಕಾಲದಲ್ಲಿ ನೀವೇನು ಹೇಳಕ್ಕೆ ಇಷ್ಟ? ಈಗ ಎಷ್ಟೋ ಜನ ಬರೀ ಕಾರ್ಡನ್ನೇ ಮಾಡ್ತಿದ್ದಾರೆ, ಅಂದರೆ ಇದರಲ್ಲಿ ಇನ್ಕಮ್ ಜಾಸ್ತಿ ಇಲ್ಲ ಅಂತ ಅವ್ರಿಗೆ ಗೊತ್ತಾಗ್ತಿದೆ ಅಂತ ಅನಿಸುತ್ತೆ. ಬಟ್ ಇನ್ಕಮ್ ಇಲ್ಲ ಅಂತ ನೋಡೋದ, ಇನ್ಕಮ್ ಇದೆ. ಇದರಲ್ಲಿ ಪ್ರಾಪರ್ ವೇಲ್ ನೀವು ಇನ್ವೆಸ್ಟ್ ಮಾಡ್ಕೊಂಡು ಹೋಗಿ ಎಲ್ಲದನ್ನು ಯೋಚನೆ ಮಾಡೋದು, ಅಲ್ಲಿ ಇನ್ಕಮ್ ಇದೆ. ಬರೀ ಇನ್ಕಮ್ ಒಂದು ಯೋಚನೆ ಮಾಡೋಕ್ಕೆ ಹೋಗಬಾರ್ದು. ಮತ್ತು ಈ ಥರ ಟ್ರೆಡಿಷನ್ ಎಲ್ಲ ತುಂಬ ಕಮ್ಮಿ, ಬರೀ ಸೌತ್ ಕೇಂದ್ರದಲ್ಲಿದೆ ಮತ್ತು ಈ ಥರ ಹೊರನಾಡಲ್ಲಿ. ಬರೀ ಇವಾಗ ಬೆಂಗಳೂರಾಗಲಿ ಬಾಕಿ ಸೈಡಲ್ಲೆಲ್ಲಿ ಹೋದರೂ ಎಲ್ಲೂ ನಿಮಗೆ ಸಿಗಲ್ಲ ಈ ಥರದ್ದು. ಎಷ್ಟೊಂದು ಜನ ಈಗ ನೋಡ್ಬೋದು ಔಟ್ಸೈಡ್ ಅವ್ರಸು ಜಾಸ್ತಿ ಇದ್ದಾರೆ. ಸೊ ಹುಡುಕಿ ಬರ್ತಾರೆ. ಎಲ್ಲರೂ ಸೈಡಲ್ಲೂ ಗದ್ದೆ ಮಾಡಿ ನಿಮ್ಮ ಮನೆ ಅಕ್ಕಿ ಭತ್ತ ಎಲ್ಲ ನೀವೇ ಬೆಳೆಸ್ಕೊಂಡು ನೀವೇ ತಿನ್ಬೋದು. ಬೇರೆ ಅಂಗಡಿ ಹೋಗ್ಬಿಟ್ಟು ದುಡ್ಡು ಕೊಟ್ಟು ತೊಗೊಬರೋ ಅವಶ್ಯಕತೆ ಇರಲ್ಲ. ಸೊ ಈಗಿನ ಜನ್ರೇಷನ್ ಅವ್ರು ಈ ಥರದ್ದು ಜಾಸ್ತಿ ಅಗ್ರಿಕಲ್ಚರಿಂಗ್ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳಿ. ಚಿಕ್ಕ ಮಕ್ಕಳಿದ್ದಾರೆ ನೋಡಿ, ಒಂದಷ್ಟು ಜನ. ಅಲ್ಲಿ ತುಂಬ ಜನ ನಿಂತ್ಕೊಂಡು ಗದ್ದೆಗೆ ಇಳಿಯಕ್ಕೆ ರೆಡಿ ಆಗ್ತಿದ್ದಾರೆ. ಒಂದಷ್ಟು ಜನ ಪ್ರವಾಸಿಗರು ಬಂದು ನಿಂತ್ಕೊಂಡು ನೋಡ್ತಾ ಇದ್ದಾರೆ. ನೋಡಿ ಇಲ್ಲಿ ಮಕ್ಕಳೆಲ್ಲ ಎಷ್ಟು ಖುಷಿಯಿಂದ ಕೆಸರು ಗದ್ದೆನೆಲ್ಲ ಆಟ ಆಡೋದೇ ಒಂದು ಖುಷಿ ಅವರಿಗೆ. ನಿಮ್ದು? ನಮ್ದಿದೆ ಹೊರನಾಡು. ಹೌದಾ? ಎಷ್ಟು ವರ್ಷದಿಂದ ಈ ನೆಟ್ಟಿಗೆ ಬರ್ತೀವಿ? ಈ ವರ್ಷ 8 ವರ್ಷ ಅಂತ ಹೇಳೋದು. ನಾವು ಮದುವೆಗೆ 53 ವರ್ಷ ಆಯ್ತು. 53 ವರ್ಷದಿಂದ ನಾನು ಬರ್ತಾ ಇದ್ದೀನಿ ನೆಟ್ಟಿಗೆ. 73ನೇ ಇಸ್ವಿಲಿ ಮದುವೆ ಆಗಿದ್ದೆ. ನಾವು ಅವಾಗಿಂದ ನೆಟ್ಟಿಗೆ ಬರ್ತಾ ಇದ್ದೀವಿ. ಏನಾದ್ರು ಸೂತ್ಕಾಸ ಹಿಂಗಿದ್ರೆ ಅದು ಮಾತ್ರ ಬರ್ತಿರ್ಲ, ಯಾವಾಗಲೂ ಮಾಮೂಲು ಬರ್ತೀವಿ ನೆಟ್ಟಿಗೆ. ಸಸಿಗೆ ನೆಟ್ಟಿಗೆ ಮಾಮೂಲು. ನಾವು ದೊಡ್ಡ ಮನೆಗೆ ಅವತ್ತು ಮಾಮೂಲು. ನೋಡು ತಾಯೇ ನಮ್ಮ ಬಡವರ ಮಗಳನ್ನು ಅಳ್ತಾ ಕುಂತವಳೆ ಮನೆಯೊಳಗೆ ಬಂದು ನೋಡು ತಾಯಿ. ಅಳ್ತಾ ಕುಂತವಳೆ ಮನೆಯೊಳಗೆ ಬಂದು ನೋಡು ತಾಯಿ. ರಾಮೇನ ಗಿಣಿ ರಾಮ ರಾಮೇನ ಚಂದ ರಾಮ, ಒಬ್ಬಳ ತಾಯಿಗೆ 7 ಜನ ಮಕ್ಕಳು. ರಾಮೇನ ಗಿಣಿ ರಾಮ ರಾಮೇನ ಚಂದ ರಾಮ. ಹೊರನಾಡು. ಎಷ್ಟು ವರ್ಷದಿಂದ ಇಲ್ಲಿ ನೆಟ್ಟಿ ಮಾಡ್ತಿದ್ರಿ? ನಾವೊಂದು 23 ವರ್ಷದಿಂದ ಬರ್ತಿದ್ವಿ ನೆಟ್ಟಿಗೆ. ಹೌದಾ? ಇವರು ಇಲ್ಲೊಬ್ರು ಇದ್ದಾರೆ ನೋಡಿ, ಇವರು ಲಕ್ಷ್ಮ ಅಂತ. ಇವರು ಇದೇ ಹೊರನಾಡಿನವರು. ಇವರು ಸುಮಾರು ವರ್ಷದಿಂದ ಈ ನಟ್ಟಿ ಗದ್ದೆಯಲ್ಲಿ ಪಾಲ್ಗೊಳ್ತಿದ್ದಾರೆ. ಹಾಗಾಗಿ ಇವ್ರನ್ನ ಒಂಚೂರು ಮಾತಾಡ್ಸೋಣ ಅಂತ. ನಾವು ಸಾಧಾರಣ ಈಗ ಒಂದು 80 ವರ್ಷ ನಡೀತು ನನಗೆ. ಅವರ ದೊಡ್ಡ ಹೆಗ್ಗವ್ರ ಕಾಲದಿಂದನೂ ನಾವು ಕಂಬಳದ ಎಲ್ಲ ಮನೆಗೆ ಹೋಗಿ ಇಂಥ ದಿವಸ ನಮ್ಮ ಕಂಬಳ ಅಂತ ಎಲ್ಲರಿಗೂ ಹೇಳಿ ಬರುವಂಥದ್ದು ನಡ್ಕೊಂಡು ಬಂದಿದೆ. ಆಮೇಲೆ ಇಲ್ಲೆಲ್ಲರೂ ಸೇರಿ ನಮ್ಮ ಊರಿನವರೆಲ್ಲ ಬಂದು ಚೆನ್ನಾಗಿ ಎಲ್ಲ ಪ್ರತಿಯೊಬ್ಬರು ಮನೇಲಿ ನಮಗೆ ಜನ ಬಂದು ಇದುವರೆಗೆ ಎಲ್ಲ ತಾಲೂಕು ಅನ್ನಪೂರ್ಣೇಶ್ವರಿ ದಯದಿಂದ ಬಂದು ಎಲ್ಲ ನೆಟ್ಟಿಯ ಮಾಡಿ ಎಲ್ಲರೂ ಹೋಗ್ತಾ ಇದ್ದಾರೆ. ಈಗ ನಮ್ಮ ಹೆಗ್ಡೆಯವರು ಕೂಡ ಅದೇ ರೀತಿ ಹಿಂದೆ ಯಾವ್ದು ನಡೀತಿದ್ರೆ ಅದೇ ರೀತಿ ಈಗಿರೋರು ಕೂಡ. ಇದು ನೋಡಿ, ನೀವು ಕಂಬಳ ಅಂದ ತಕ್ಷಣ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಯಾಕಂತ ಹೇಳಿದ್ರೆ ಕಂಬಳ ಅಂದರೆ ದಕ್ಷಿಣ ಕನ್ನಡ ಉಡುಪಿನಲ್ಲಿ ನೀವು ಕೋಣನ ಓಡಿಸ್ಕೊಂಡು ಹೋಗಿ ಅದನ್ನು ಇದು ಮಾಡೋದು ಕಂಬಳ ಅಂತ. ಇಲ್ಲಿ ಕಂಬಳ ಅಂತ ಹೇಳಿದ್ರೆ ಹಬ್ಬ ಅಂತ. ಹಾಗಾಗಿ ಇದು ಹಬ್ಬದ ವಾತಾವರಣ. ಕಂಬಳ ಅಂತ ಹೇಳಿದ್ರೆ ಜಾಸ್ತಿ ಜನ ಸೇರ್ಕೊಂಡು ಹೆಚ್ಚಿಗೆ ಕೆಲಸ ಮಾಡುವಂಥದ್ದಕ್ಕೆ ಇಲ್ಲಿ ಕಂಬಳ ಅಂತ. ಇಲ್ಲಿ ಏನು
ದಕ್ಷಿಣ ಕನ್ನಡ ಉಡುಪಿಯನ್ನು ಹೊರತುಪಡಿಸಿ ಈ ಮಲೆನಾಡಿನ ಭಾಗದಲ್ಲಿ ಕಂಬಳ ಅಂತ ಹೇಳಿದ್ರೆ ಹಬ್ಬ ಅಂತ. ಮತ್ತೆ ಮೇಗೂರಿಂದ ಬಂದಂಥ ಮಂಜುನಾಥ್ ಅವರಿದ್ದಾರೆ. ನಾವು ಒಂದು 10 ವರ್ಷದಿಂದಲೂ ಬರ್ತಾ ಇದ್ದೀವಿ ನೆಟ್ಟಿಗೆ. ಒಂದೂವರೆ ಸಾವಿರ ಲಾಡು ಮತ್ತು ಮಿಕ್ಸ್ಚರು, ಅಡುಗೆ, ಊಟ ಇದೆಲ್ಲ ರೆಡಿ ಮಾಡಿಕೊಡ್ತಿದ್ದೀವಿ. ಈಗ ಅವಲಕ್ಕಿ ಅದು ಇದೆಲ್ಲ ಬರ್ತಿದೆ. ಅಡುಗೆ ಕೆಲಸ ಅವರು ಬರ್ತಾರೆ, ನಾವು ಸೇರ್ಕೊಂಡು ಒಟ್ಟಾಗಿ ಮಾಡ್ತೀವಿ 10 ವರ್ಷದಿಂದಲೂ. ನೋಡಿ, ನಟ್ಟಿ ನಡೋದು ಎಲ್ಲರೂ ಮಾಡಬೇಕು. ಯಾಕಂತ ಹೇಳಿದ್ರೆ ಕೃಷಿ ಅನ್ನೋದು ಬರೀ ಕೇವಲ ಬೆಂಗಳೂರಿನಂಥ ಸಿಟಿಗಳಲ್ಲಿ ಇದ್ದು ಬಿಲ್ಡಿಂಗಲ್ಲಿ ಕೂತ್ಕೊಂಡು ಅಕ್ಕಿಯಲ್ಲಿ ಸಿಗುತ್ತೆ ಅಂತ ಹೇಳಿ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ ಅಂತ ಹೇಳೋರಿಗೆ ಇವೆಲ್ಲ ಒಂದು ಮಾರ್ಗದರ್ಶನ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಕ್ಕಿ ಬೆಳೆಯೋದು ಎಲ್ಲಿ ಅಂದರೆ ಇಲ್ಲಿ ನೋಡಿ, ಇದು ಅಕ್ಕಿ ಬೆಳೆಯುವ ಒಂದು ಕ್ರಮ. ಇದರಲ್ಲಿ ಇದು ಹಿಂಗೆ ಸಸಿ ನಾಟಿ ಮಾಡಿ ಆಮೇಲೆ ಅದನ್ನು ಕಿತ್ತು ಆಮೇಲೆ ಹಿಂಗೆ ನಾಟಿ ಮಾಡಿದರೆ ಮಾತ್ರ ಇದ್ರ ಮೇಲ್ಗಡೆ ಭತ್ತ ಬೆಳೆದು ಅದ್ರ ನಂತರ ಅಕ್ಕಿ ಬರುತ್ತೆ. ಹಾಗಾಗಿ ಇದು ಎಲ್ಲದರಲ್ಲೂ ಇಂದಿನ ಯುವ ಪೀಳಿಗೆ ತೊಡಗಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನದಲ್ಲಿ ಬರೀ ಪಿಜ್ಜಾ ಬರ್ಗರ್ ಮಾತ್ರ ತಿನ್ಕೊಂಡಿರುವಂಥ ಪರಿಸ್ಥಿತಿ ಬರ್ಬೋದು. ಹಾಗಾಗಿ ಎಲ್ಲರೂ ಕೂಡ ನಟ್ಟಿ ಅಥವಾ ಈ ಬೇಸಾಯ ಪದ್ಧತಿನ ಅಳವಡಿಸ್ಕೊಂಡು ಈ ರೀತಿ ಯಾವುದೇ ಇದ್ರೂ ಕೂಡ ಬೇರೆ ಬೇರೆ ರೀತಿ ಆದರೂ ಕೂಡ ನೀವು ಭತ್ತ ಬೆಳೆಯೋದನ್ನು ಒಂದಷ್ಟು ಮುಂದುವರಿಸ್ಬೇಕು. ಯಾಕಂತ ಹೇಳಿದ್ರೆ ಭತ್ತ ಬೆಳೆದೇ ಇದ್ರೆ ಮುಂದೆ ಅಕ್ಕಿಗೆ ಪರದಾಡುವಂಥ ಕಾಲ ಬರುತ್ತೆ ಅಂತ ಹೇಳ್ತಾ ನೋಡಿ, ಇದು ನಮ್ಮ ಇಂದಿನ ನಟ್ಟಿ ಕಾರ್ಯಕ್ರಮ. ನೋಡಿ, ಇಷ್ಟು ಜನ ನೋಡಿ, ನಿಮಗೆ ಅಲ್ಲಿಂದ ಆ ಕಡೆಯಿಂದ ತೋರ್ಸು ಎಷ್ಟು ಜನ ಕಾಣ್ತಿದೆ ಅಂತ ಹೇಳಿದ್ರೆ ನೋಡಿದಷ್ಟು ಜನನೇ ಕಾಣ್ತಿದೆ. ಹೆಂಗಂತ ಹೇಳಿದ್ರೆ ಅವಾಗೆಲ್ಲ ನಟ್ಟಿ ಮಾಡ್ಲಿಕ್ಕೆ ಒಂದು 50-100 ಜನ ಸೇರ್ಕೊಂಡಿದ್ವಿ. ಈಗ 800-1000 ಜನ ಅಷ್ಟು ನಟ್ಟಿಗೆ ಜನ ಆಗಿದೆ. ನೋಡಿ, ಅಷ್ಟು ಜನ ಬರ್ತಿದ್ದಾರೆ. ಹಾಗಾಗಿ ಈ ಥರದ ನಟಿ ಕಾರ್ಯಕ್ರಮ ಬಹುಶಃ ಕರ್ನಾಟಕದಲ್ಲೇ ಮೊದಲು ಅಂತ ಹೇಳ್ಬೋದು. ಈ ಥರದ್ದು ಬೇರೆ ಎಲ್ಲೂ ಇದ್ದಂಗಿಲ್ಲ. ಕರ್ನಾಟಕದಲ್ಲಿ ಇಲ್ಲಿ ಮಾತ್ರ ನಡೆಯೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾಕಂತ ಹೇಳಿದ್ರೆ ದಕ್ಷಿಣ ಕನ್ನಡ, ಉಡುಪಿ ಕಡೆಗಳಲ್ಲಿ ಒಂದಷ್ಟು ಮಾಡ್ತಾರೆ, ಆದ್ರೆ ಇಷ್ಟೊಂದು ಜನ ಸೇರಿ ಮಾಡುವಂಥದ್ದು ಇದು ಪ್ರಥಮ ಮತ್ತೆ ಏಕೈಕ ಅಂತ ಹೇಳ್ಬೋದು. ಹೇಳಿ. ನಾನು ಸ್ವಾಮಿ ಗೆದ್ದೆ ಅಲ್ಲ, ನೆಟ್ಟು ಹೋಗೋಣ ಅಂತ ಬಂದೆ. 2 ಮರ್ಸಣಿಯಿಂದ ಬಂದಿದ್ದು. ಲಕ್ಷ್ಮಿ ಮರ್ಸಣಿಗೆಯಿಂದ ಬಂದಿದ್ದ. ನಾನು ಹೆಚ್ಚುಗಡೆ 40 ವರ್ಷದಿಂದ ಬರ್ತಾ ಇದ್ದೀನಿ. ಸಸಿಗಳಕ್ಕೆ, ನೆಟ್ಟಿಗೆ, ಸಸಿ ತಲೆ ಕೊಯ್ಯಕ್ಕೆ ಇದಕ್ಕೆಲ್ಲ ಬರ್ತಾ ಇದ್ದೀನಿ. ಒಟ್ಟಿಗೆಲ್ಲ ಟಿಲ್ಲರ್. ಮೊದಲೆಲ್ಲ ಕೋಣ ಎತ್ತು 30-40 ಜೊತೆ 50 ಜೊತೆವರೆಗೆ ಆಗ್ತಿದ್ದು ಮೊದಲೆಲ್ಲ. ಈಗದೇ ಅಂತೂ ಇಲ್ಲ. ಈಗ ಟಿಲ್ಲರು ಒಂದು ಜೊತೆ ಎತ್ತು ಹೊಡ್ಕೊಂಬರ್ತಾರೆ, ಪೂಜೆ ಮಾಡಿ ಅಲ್ಲಿ ಪೂಜೆ ಆದ ಕೂಡಲೇ ಮತ್ತು ಗೋಲ್ ಶುರು ಮಾಡ್ತಾರೆ. ಮೊದಲೆಲ್ಲ ಬರುವಾಗ ಎಷ್ಟು ಜನ ಆಗ್ತಿತ್ತು ನಟ್ಟಿಗೆ ಇಲ್ಲಿ ಗದ್ದೆಗೆ? ಜನ ಆಗ್ತಿತ್ತಪ್ಪ. ಅವಾಗ ಒಂದೇ ಹಾಳಿ ಇತ್ತು ಇಲ್ಲಿ, ಒಂದೇ ಹಾಳಿ. ಅವಾಗ ಒಂದೇ ಹಾಳಿ ಅಂದರೆ ಇಲ್ಲಿ ಹಂಚಿಗಿಂಚಿ ಅಂತೂ ಇರಲ್ಲ, ಇಡೀ ಒಂದೇ ಹಾಳಿ ಅವಾಗ. ಇದು ವಿಡಿಯೋ ಲಾಂಗ್ ಆಗ್ಬೋದು, ನೀವು ದಯವಿಟ್ಟು ಇದನ್ನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಎಷ್ಟು ಜನ ಅಂತೇಳಿ. ನೋಡಿ, ಹಿಂಗೆ ಇಷ್ಟೊಂದು ಜನ ನೆಟ್ಟಿ ನಾಡೋದು ಕರ್ನಾಟಕದಲ್ಲೇ ವಿಶೇಷ ಅಂತ ನನ್ನ ಅಭಿಪ್ರಾಯ. ನಿಮಗೆ ಬೇರೆ ಕಡೆ ಎಲ್ಲಾದರೂ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಿದ್ದೀನಿ. ನೋಡಿ, ನಮಸ್ಕಾರ ಸುಬ್ರಹ್ಮಣ್ಯ. ನಮಸ್ಕಾರ. ಇಲ್ಲಿ ನೆಟ್ಟಿ ಅದಂತ ನಮಗೆ ಇಷ್ಟು ಹತ್ತಿರ ಇದ್ದರೂ ನಮಗೆ ಇಲ್ಲಿ ಪ್ರದೇಶದಲ್ಲಿ ನೆಟ್ಟಿ ಎಷ್ಟು ಜನ ಆಗುತ್ತೆ ಅಂತೆಲ್ಲ ಗೊತ್ತಿರಲಿಲ್ಲ. ಇಲ್ಲಿ ಬಂದು ನಮ್ಮ ಇವರು ಬಡೇಶೇಖರ್ ಅವರು ಹೇಳಿದ್ರು ನೆಟ್ಟಿಗೆ ಹೋಗೋಣ ಅಂತ. ನಮಗೊಂದು ಕುತೂಹಲ ಇತ್ತು, ನೋಡೋಣ ಎಷ್ಟು ಜನ ಆಗುತ್ತೆ ಅಂತ. ಇಲ್ಲಿ ನೋಡಿದ್ರೆ ಜನ ಸಾಗರ, ಭಾರಿ ಖುಷಿ ಆಗ್ತದೆ. ಇಷ್ಟೆಲ್ಲ ಜನ ನಿಂತು ನೆಟ್ಟಿ ಮಾಡಿ ನೋಡಿದ್ರೆ ಎಲ್ಲೋ ಒಂದು ಕಡೆ ನಮ್ಮ ಹಿಂದೆ ನಡ್ಕೊಂಬಂದಂಥ ಒಂದು ಸಂಪ್ರದಾಯಗಳು ಈಗ ಎಲ್ಲರೂ ಬಿಡ್ತಾ ಬರ್ತಿದ್ದಾರೆ. ಇದನ್ನ ಯಾವತ್ತೂ ಮುಂದೆ ನಡ್ಕೊಂಡು ಹೋಗ್ತಾ ಬಂದರೆ ಇನ್ನೂ ಮುಂದೆ ಚೆನ್ನಾಗಾಗುತ್ತೆ ಅಂತ ಒಂದು ಇದೆ. ಎಲ್ಲ ನಡ್ತಿದ್ದಾರೆ, ಚೆನ್ನಾಗಿ ಖುಷಿ ಆಗ್ತದೆ. ಬೇರೆ ಬೇರೆ ಕೆಲಸ, ಕೆಲವ್ರದ್ದು ಸಸಿ ಹಾಕೋದು,
ಕೆಲವ್ರದ್ದು ಸಸಿ ಹೊರೋದು, ಇನ್ನು ಕೆಲವ್ರದ್ದು ಎಲ್ಲಿಗೆ ಕಡಿಮೆ ಆಗುತ್ತೆ ಸಸಿ ಅಲ್ಲಿಗೆ ತಗೊಂಡೋಗಿ ಹಾಕೋದು, ಇವೆಲ್ಲವೂ ಕೂಡ ಬೇರೆ ಬೇರೆ ಕೆಲಸಗಳು ಇಲ್ಲಿ ಲೋಕಲ್ನವರು ಇಲ್ಲಿ ಮಾಮೂಲಿ ಕೆಲಸ ಮಾಡುವಂಥವ್ರು ಮಾಡ್ತಾ ಇರ್ತಾರೆ. ಹಾಗಾಗಿ ಎಲ್ಲ ಕೆಲಸವೂ ಸರಾಗವಾಗಿ ನಡ್ಕೊಂಡು ಹೋಗುತ್ತೆ. ನೋಡಿ ಜನಸಂಖ್ಯೆ ನೋಡಿ ಇಲ್ಲಿ. ಇದು ಉತ್ಪ್ರೇಕ್ಷೆ ಅಂತ ಹೇಳ್ತಿರೋದಲ್ಲ, ಇಲ್ಲಿ ಕಾಣ್ತಾ ಇರುವಂಥ ಸತ್ಯ ಇದು. ಇಷ್ಟು ಜನ ಸೇರಿ ಕೆಲಸ ನಡೀತಾ ಇರುವಂಥದ್ದು. ಮಕ್ಕಳು ಕೂಡ ಅಷ್ಟೇ ಉತ್ಸಾಹದಲ್ಲಿ ಪಾಲ್ಗೊಳ್ತಾರೆ. ಏನ್ ಹೆಸರು? ಅನುಶ್ರೀ. ಏನ್ ನೆಟ್ಟಿ ನೆಡಕ್ ಬಂದಿದ್ದ? ನೆಟ್ಟಿ ನೆಟ್ರಾ? ಹಾ. ಇದ್ದಂಗೆ ಎಷ್ಟು ಖಾಲಿ ಇದ್ದ ಗದ್ದೆ ಎಷ್ಟು ನಟ್ಟಿ ಆಗಿದೆ ಅಂತ ಹೇಳಿ. ಎಷ್ಟು ಜನ ಇರೋದ್ರಿಂದ ಬಹಳ ಬೇಗನೆ ಒಂದು ಹಂತಕ್ಕೆ ಆಗಿದೆ. ಬಂದೆ ಒಂದು ನಿಮಿಷ ರೀ. ಪ್ರಣವ್ ಇಲ್ಲಿ ನಟ್ಟಿ ನಡೀತಾ ಇದ್ರೆ ಇಲ್ಲಿ ಎಷ್ಟು ಜನ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಜೊತೆಗೆ ವಿಡಿಯೋಗ್ರಫಿ ಫೋಟೋಗ್ರಫಿ ಎಲ್ಲ ಮಾಡೋರು ತುಂಬ ಜನ ಕಾಣ್ತಾರೆ. ಇಲ್ಲಿಂದ ಅಲ್ಲಿವರೆಗೂ ನೋಡೋಕೆ ಎಷ್ಟು ಜನ ಇದ್ದಾರೆ, ನೆಡಕ್ಕೆ ಅದಕ್ಕಿಂತ ಡಬಲ್ ಜನ ಇದ್ದಾರೆ. ಇಲ್ಲಿ ಮನೆಯವರಾದಂಥ ಪ್ರಣಮ್ ಅನ್ನೋರು ಇದ್ದಾರೆ. ಅವರು ಈ ನಟ್ಟಿ ಬಗ್ಗೆ, ಅವ್ರ ಮನೆ ಹಾಳಿ ನಟ್ಟಿ ಬಗ್ಗೆ ಒಂದು ಎರಡು ಮಾತಾಡ್ತಾರೆ. ಇದು ತುಂಬಾ ಚೆನ್ನಾಗಿರುತ್ತೆ. ಹೊರನಾಡಲ್ಲಿ ನೆಟ್ಟಿ ಅಂತ ಎವ್ರಿ ವರ್ಷ ಒಂದ್ಸಲಿ ಮಾಡ್ತಾರೆ. ನಾನು ತುಮಕೂರಿಂದ ಬಂದಿದ್ದೀನಿ ನೋಡಕ್ಕೆ, ನಮ್ಮ ರಿಲೇಟಿವ್ಸ್ ಇದೆ. ಒಂಥರ ಚೆನ್ನಾಗಿರುತ್ತೆ. ಒಂದು 500-600 ಮೆಂಬರ್ಸ್ ಇರ್ತಾರೆ. ಎಲ್ಲ ನೆಟ್ಟಿ ಮಾಡೋಗ್ತಾರೆ. ಎಲ್ಲ ಚೆನ್ನಾಗಿರುತ್ತೆ.
ಚೂರು ಚೂರು ಇವ್ರೆ. ಒಂದ್ ಕಡೆಯಿಂದ ತಗೊಂಡು ಹೋಗ್ತೀನಿ ನೋಡಿ, ಎಷ್ಟು ದೂರದವರೆಗೆ ಜನ ಇದ್ದಾರೆ ಅಂತ ತೋರಿಸ್ತೀನಿ. ಒಂದ್ ಕಡೆಯಿಂದ ಇಲ್ಲಿಂದ ಅಲ್ಲಿವರೆಗೂ ಎಲ್ಲ ಜನರನ್ನು ಕವರ್ ಮಾಡ್ತೀನಿ ನೋಡಿ, ಎಷ್ಟು ದೂರ ಆಗುತ್ತೆ ಅಂತ. ಇಡ್ತಾ ಇರುವಂತ ಜನ ಆಲ್ರೆಡಿ ಅರ್ಧಕ್ಕೆ ಅರ್ಧ ಜನ ತಿಂಡಿ ಆ ಕಡೆ ಹೋಗ್ತಾ ಇದಾರೆ ನೋಡಿ, ಅಲ್ಲಿ ತುಂಬಾ ಮುಂದೆ ಗದ್ದೆಲ್ಲಿ ನಡ್ಕೊಂಡು ಹೋಗ್ತಿರೋದು ಕಾಣ್ತಿದ್ಯಾ? ಏನ್ರಿ ಹಾಯ್. ಹಾ ನೋಡಿ ಎಷ್ಟು ಜನ ಇದ್ದಾರೆ. ಇಲ್ಲಿಂದ ಈಗ ಅಲ್ಲಿ ತಿಂಡಿ ಶುರು ಆಗುತ್ತೆ ಅನ್ಸುತ್ತೆ. ನೋಡಿ ಪ್ರತೀಕಾ, ಈಗೆಲ್ಲ ಆ ಕಡೆ ಕಾಫಿಗೆ ಹೋಗ್ತಾ ಇದ್ದಾರೆ ನೋಡಿ. ಈ ಕಡೆಯಿಂದ ಒಂದು ಇದಿಷ್ಟು ಮುಗಿಸ್ಕೊಂಡು, ಅರ್ಧಕ್ಕಿಂತ ಜಾಸ್ತಿ ಮುಗೀತು ಈಗ ಆಲ್ರೆಡಿ. ಇದಿಷ್ಟು ಮುಗಿಸ್ಕೊಂಡು ಕಾಫಿ ತಿಂಡಿ ಮುಗಿಸ್ಕೊಂಡು ಮತ್ತೆ ಶುರು ಮಾಡ್ತಾರೆ ಅನ್ಸುತ್ತೆ. ಅಲ್ಲಿಂದ ನೋಡಿ ಹೆಂಗೆ ಕಾಣ್ತದೆ. ನಾವು ಜೈಪುರ. ಹೌದಾ? ತುಂಬಾ ಖುಷಿ ಆಯ್ತು. ಇಲ್ಲ, ಇದೇ ಫಸ್ಟ್ನೇ ವರ್ಷ. ಹೌದಾ? ಎಷ್ಟು ಜನ ಬಂದಿದ್ದೀರಿ? ನಾವೊಂದು 7-8 ಜನ. ಹೌದಾ? ನೋಡಿ ಇವರೆಲ್ಲ ಹೌದು, ಅವ್ರ ಮಗಳು ಅನ್ಸುತ್ತಲ್ಲ. ಹೌದೌದು, ಯಾವಾಗ್ಲೂ ಕಂಪ್ಯೂಟರ್ ಮುಂದೆ ಕೂರ್ತಿದ್ಲು. ಈಗ ನೋಡಿ ಸೂಪರ್ ಆಗಿ ಗದ್ದೆ ಬಿತ್ತಾ ಇದ್ರು. ಒಂದ್ ಬನ್ನಿ ಬನ್ನಿ ಚೆನ್ನಾಗಿರುತ್ತೆ ಅಂತ ನಾವು ನೋಡಿರ್ಲಿಲ್ಲ. ಇದು ಭಾರಿ ಖುಷಿ ಅಂದ್ರೆ ಸಖತ್ ಖುಷಿ ಆಯ್ತು ಮಾತ್ರ. ಇನ್ನು ನಾವು 3 ಜನ ಗ್ಯಾರಂಟಿ ಪ್ರತಿ ವರ್ಷ ಬರೋದು. ನಿಮ್ಮ ಹೆಸರು? ಜಯಶ್ರೀ ಅಂತ. ಲಕ್ಷ್ಮಿ ಅಂತ. ತುಂಬಾ ಖುಷಿ ಆಯ್ತು. ದೇವ್ರ ಒಳ್ಳೇದ್ ಮಾಡ್ಲಿ, ಚೆನ್ನಾಗಿ ಗದ್ದೆ ಬರ್ಲಿ. ಆಲ್ ದಿ ಬೆಸ್ಟ್. ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ವಿಡಿಯೋನ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲೇ ಏಕೈಕ ಈ ಥರದ್ದು ಒಂದು ಕಾರ್ಯಕ್ರಮ ನಡೀತಾ ಇರೋದು. ಹಾಗಾಗಿ ಇದು ಪ್ರತಿ ವರ್ಷ ನಡೆಯುತ್ತೆ, ಈ ವರ್ಷ ಒಂದೇ ವರ್ಷ ಅಲ್ಲ. ಈಗ ತಿಂಡಿ ತಿನ್ನೋ ಟೈಮ್ ನೋಡಿ, ಎಷ್ಟು ಜನ ಇದ್ದಾರೆ ನೋಡಿ. ಎಲ್ಲರೂ ಇವರು ಮನೆ ತಂದ ಫ್ಯಾಮಿಲಿಯವರು ಒಂದಷ್ಟು ಜನ ಎಲ್ಲರನ್ನು ಸುಧಾರಿಸ್ತಾ ಇದ್ದಾರೆ ನೋಡಿ. ಕ್ಯೂ ಸಿಸ್ಟಮಲ್ಲಿ ತಿಂಡಿ ತಗೊಳಕ್ಕೆ ಹೋಗಿ ತಿಂಡಿ ತಿಂಡಿ ಕೊಡ್ತಾ ಇದ್ದಾರೆ ನೋಡಿ. ಬಾಳೆಹಣ್ಣು, ಅವಲಕ್ಕಿ, ಒಂದಿಷ್ಟು ಈ ಕಡೆ ನೋಡಿ. ಇನ್ನು ಕಾಫಿ ಕೊಡ್ತಾ ಇದ್ದಾರೆ ನೋಡಿ. ಒಂದು ಮಾರ್ಗದರ್ಶನ ಮಾಡ್ತಿದ್ದಾರೆ ನೋಡಿ, ಎಲ್ಲರೂ ಡಸ್ಟ್ಬಿನ್ಗೆ ಹಾಕಿ ಅಂತೇಳಿ. ಯಾಕಂತ ಹೇಳಿದ್ರೆ ಎಲ್ಲರೂ ಬೇರೆ ಬೇರೆ ಕಡೆ ಎಲ್ಲೆಲ್ಲ ತೆಗೆದು ಬಿಸಾಡಿ ಹೋಗೋದು ತುಂಬ ಸಮಸ್ಯೆ ಆಗುತ್ತೆ, ಮತ್ತು ಅದನ್ನು ಕ್ಲೀನ್ ಮಾಡೋದೆಲ್ಲ ಸಮಸ್ಯೆ ಆಗುತ್ತೆ. ಹಾಗಾಗಿ ಪರಿಸರದ ಕಾಳಜಿಯಿಂದಲೂ ಕೂಡ ಇದು ಒಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಕಾಫಿ ಇದೆ, ಇಲ್ಲಿ ಬೇರೆ ಮಾಲ್ಟ್ ಬೇರೆ ಇದೆ. ಹಲೋ, ನಮಸ್ತೆ.
ನನ್ನ ಹೆಸರು ಸುಧಾ ಅಂತ, ನಾವು ಕಾರ್ಕಳದಿಂದ ಬಂದದ್ದು. ನಾವು ಇಲ್ಲಿ ಪ್ರತಿ ಸತಿ ಕೇಳ್ತಿದ್ದು ಹೀಗೆ ಹೀಗೆ ಕಾರ್ಯಕ್ರಮ ಎಲ್ಲ ಮಾಡ್ತಾರೆ ಅಂತ, ಆದರೆ ನಮ್ಗೆ ಎಷ್ಟು ತನಕ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಈ ಸತಿ ಬರಲೇಬೇಕಂತ ಹೇಳಿ ನಾವಿಲ್ಲಿ ಬಂದದ್ದು ಇವತ್ತು. ನಿಮ್ಮಲ್ಲಿ ಈ ರೀತಿ ಸಾಮೂಹಿಕವಾಗಿ ಮಾಡ್ತಾರಲ್ಲ, ಅದ್ರಲ್ಲೆಲ್ಲ ಎಷ್ಟು ಜನ ಸೇರ್ತಾರೆ? ನಮ್ಮಲ್ಲಿ ಸಾಮೂಹಿಕ ಅಂದ್ರೆ ಒಬ್ರದ್ದು ಗದ್ದೆ ಇರ್ತದೆ, ಅಲ್ಲಿ ಸ್ವಲ್ಪ ಜನ ಸೇರಿ ಅವರವರೇ ಅಂದ್ರೆ ಮನೆಯವರು ಸ್ವಲ್ಪ ಮಾಡೋದು, ಮತ್ತೆ ಹೊರಗಡೆದ್ದು ಜನ ಎಲ್ಲ ಬಂದು ಮಾಡಿ ಹೋಗ್ತಾರೆ. ಅಂದ್ರೆ ಇಷ್ಟು ಜನ ಸೇರ್ಕೊಂಡು ನೋಡಿ? ಇಲ್ಲ, ಇಷ್ಟು ಜನ ಸೇರ್ಕೊಂಡು ನಾವು ಫಸ್ಟ್ ಟೈಮ್ ನೋಡೋದು. ನಮ್ಗೆ ಇದು ಫಸ್ಟ್ ಟೈಮ್ ಇಂಥದ್ದು ಎಕ್ಸ್ಪೀರಿಯನ್ಸ್ ಎಲ್ಲ ಆದದ್ದು. ಎಷ್ಟು ಜನ ಬಂದಿದ್ದೀರಾ? ನಾವು 3 ಜನ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಇಲ್ಲಿ ನಮ್ಮ ಜೊತೆ ಸ್ಥಳೀಯರಾದಂಥ ಶ್ರೀನಿವಾಸ್ ಅವರಿದ್ದಾರೆ. ಅವರು ಈ ನಟ್ಟಿ ಬಗ್ಗೆ ಇಷ್ಟು ವರ್ಷಕ್ಕೂ ಈ ವರ್ಷಕ್ಕೂ ವ್ಯತ್ಯಾಸದ ಬಗ್ಗೆ ಒಂದಷ್ಟು ಹೇಳ್ತಾರೆ. ಹೇಳಿ ಸರ್. ತುಂಬ ವರ್ಷ ನಾವು ಬರ್ತಾ ಇದ್ದೇವೆ. ಸಣ್ಣದಿಂದ ನಾವು ಸಾಧಾರಣ 60-65 ಜನರಿಂದ ಆ ಟೈಮಿಂದ ಬರ್ತಾ ಇದ್ದೇವೆ. ಅಂದರೆ ಪ್ರತಿ ವರ್ಷ ಜನ ಜಾಸ್ತಿನೇ ಆಗ್ತಿಬಿಟ್ರೆ ಕಡಿಮೆ ಆಗ್ತಿಲ್ಲ. ಅವರೇನು ಎಲ್ಲ ಊರಿಗೂ ಹೇಳಲ್ಲ, ಅದೆಲ್ಲ ಸಂಪ್ರದಾಯಕ್ಕೆಲ್ಲ ತಿಳ್ಕೊಂಡು ಬರ್ತಾರೆ. ಆ ನಟ್ಟಿ ನೀಡೋದನ್ನು ಖುಷಿ ಅನ್ಕೊತಾರೆ. ಅಂದರೆ ಈ ವರ್ಷದಲ್ಲಿ ಮಾತ್ರ ಇದೇ ಫಸ್ಟು ತುಂಬ ಜನ ಇದೆ, 1-1.5 ಜನ ಜಾಸ್ತಿ ಇದೆ. ಇದೊಂದು ನಮ್ಮ ಕರ್ನಾಟಕ ರಾಜ್ಯದ ಇತಿಹಾಸ ಸೃಷ್ಟಿ ಅಂತ ಕಾಣ್ತಾರೆ. ಅದೊಂದು ಸಂಭ್ರಮ ಇದೆ. ಇಲ್ಲಿ ನೋಡಿ, ಇಲ್ಲಿ ಇವರೆಷ್ಟು ಜನ ನಮ್ಮೂರಿಂದ ಬಂದವರು. ಇಲ್ಲಿ ನೋಡಿ, ಇಲ್ಲಿಂದ ಹಿಡಿದು ಇದಿಷ್ಟು ಜನ ಇದಾರಲ್ಲ, ಇವರೆಲ್ಲರೂ ನಮ್ಮೂರಿಂದ ಬಂದರು ನಟ್ಟಿ ಮಾಡೋಕ್ಕೆ. ಎಲ್ಲರೂ ಹಾಯ್ ಮಾಡಿ. ಹೆಂಗಿದ್ದು? ಓವರಾಲ್ ಒಂದು ಪಿಕ್ಚರ್ ತೆಗಬೇಕು. ಹೆಂಗೆ ಹೇಳಿ, ಇಲ್ಲಿಂದ ಉಮೇಶ್ವರದಿಂದ ಬಂದಿದ್ದಾರೆ ನೋಡಿ. ಎಷ್ಟು ವರ್ಷದಿಂದ ಬರ್ತಿದ್ದಾರೆ, ಹೇಗೆ ಅಂತೇಳಿ, ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳಿ. ನಾವು ಉತ್ಮೇಶ್ವರದಿಂದ ಬಂದಿದ್ದ 6 ಜನ ಬಂದಿದ್ದೀವಿ. ನಾವು ಇದು ಫಸ್ಟ್ ಬಂದಿರೋದು. ತಾಯಿಯ ಮೊದಲ ಸ್ಥಾನದಲ್ಲಿ ನಮ್ಮ ಫಸ್ಟ್ ನಟ್ಟೆ ಆಯಿತು. ಅದೇ ನಮಗೊಂದು ಖುಷಿ. ಆ ಭಾಗ್ಯವನ್ನು ತಾಯಿಯನ್ನು ಅನುಕರಣೆ ಮಾಡಿಕೊಟ್ಟಿದ್ದಾಳೆ, ಅವರಿಗೂ ಥ್ಯಾಂಕ್ಸ್ ಹೇಳ್ತೀವಿ. ಎಷ್ಟು ಜನ ಬಂದಿದ್ದೀರಿ? ನಾವು 6 ಜನ ಬಂದಿದ್ದೀವಿ. ಫಸ್ಟ್ ಟೈಮ್ ಬರ್ತಾರೆ, ನಮಗೆ ಗೊತ್ತಿರಲಿಲ್ಲ. ಈ ಫಸ್ಟ್ ಟೈಮ್ ಗೊತ್ತಾಯ್ತು, ಇವತ್ತು ಬಂದಿದ್ದೀವಿ ನಾವು. ನಮ್ದು ಆರಟೆಕೊಪ್ಪದಿಂದ ಬಂದಿದ್ದು ನಾವು. ಎಷ್ಟು ವರ್ಷದಿಂದ ಬರ್ತಿದ್ದೀರಿ? ಇದೇ ಮೊದಲನೇ ಸರಿ ಬರ್ತಿರೋದು. ಎಷ್ಟು ಜನ ಬಂದಿರಿ? ತುಂಬ ಜನ ಬಂದಿರಾ? ನಾವು 8 ಜನ ಬಂದಿದ್ದೀವಿ. ಬೇರೆ ಬೇರೆ ಊರುಗಳಿಂದ ಹೌದು, ಬೇರೆ ಬೇರೆ ಊರುಗಳಿಂದ ಬರ್ತಿದ್ದೆ. ಆರಟೆಕೊಪ್ಪ, ಬೆಳಗೊಳ, ಬೀಜಿಕಟ್ಟೆ, ಮುತ್ತೂರು, ಬಾಳೆಹೊನ್ನೂರು, ಬನ್ನೂರು ಎಲ್ಲರೂ. ಖುಷಿ ಆಯಿತು, ತುಂಬ ಖುಷಿ ಆಯಿತು. ಇಂಥದ್ದೊಂದು ನಟ್ಟಿ ಮಾಡೋಕ್ಕೆ ನಾವು ಪುಣ್ಯ ಮಾಡಿದ್ವಿ ಅಂತ ಅನಿಸ್ತು. ಮುಂದೆ ನೆಕ್ಸ್ಟ್ ಬರ್ತೀವಿ. ತಾಯಿ ಕೈ ಕಲಿ ಸುಖ ಕೊಟ್ಟರೆ ಗ್ಯಾರಂಟಿ ಮುಂದಿನ ಸಲ ಬರ್ತೀವಿ. ಇನ್ನು ತುಂಬ ಜನ ಬರ್ತೀವಿ. ಕಲಕಂಬ ನಿಲ್ಲಮ್ಮ ತಾಯೇ ವಚನಾಕೆ, ನಿಲ್ಲಮ್ಮ ತಾಯೇ ವಚನಾಕೆ. ಕಳಿತನಕ ಆಲೇಸಿ ಕೇಳೇ ಜನರಲ್ಲ, ಆಲೇಸಿ ಕೇಳೇ ಜನರಲ್ಲ, ಆರಾಸಿರಿ ಕೇಳಿ ನಡೆದಲ್ಲ, ಕೇಳಿ ಜನರಲ್ಲ. ಆಲೇಸಿ ಕೇಳೇ ಜನರಲ್ಲ, ಆಲೇಸಿ ಕೇಳೇ ಜನರಲ್ಲ, ಆರೇಸಿ ಕೇಳಿ ಜನರಲ್ಲ, ಆರೇಸಿ ಕೇಳಿ ಜನರಲ್ಲ. ಇದು ಸಖತ್ತಾಗಿರೋದು. ಇನ್ನೇನು ನಟ್ಟಿ ಮುಗಿಸಿ ಎಲ್ಲರೂ ಹೊರಡ್ತಾ ಇದ್ದಾರೆ ನೋಡಿ. ಮುಗಿತು, ಇನ್ನು ಊಟಕ್ಕೆ ಹೋಗಿ ಊಟ ಮುಗಿಸಿ ಆಮೇಲೆ ಅಲ್ಲಿಂದ ಮತ್ತೆಲ್ಲರೂ ಮನೆಗೆ ಅವ್ರವ್ರ ಊರುಗಳಿಗೆ ಹೋಗ್ತಾರೆ ನೋಡಿ. ಎಲ್ಲರೂ ಮುಗಿಸಿ ಇನ್ನೇನು 5 ನಿಮಿಷದಲ್ಲಿ ಮುಕ್ತಾಯ ಆಗುತ್ತೆ ನೋಡಿ. ಅದಷ್ಟು ಖಾಲಿ ಜಾಗ ಮಾತ್ರ ಉಳ್ಕೊಂಡಿದೆ ಚೂರು. ಇದಿಷ್ಟು ಮುಗಿದ್ರೆ ನೋಡಿ, ಬೆಳಿಗ್ಗೆ ನಾವು ನೋಡ್ತಾ ಇದ್ದಂಥ ಜಾಗ ನೋಡಿ, ಅಷ್ಟು ಜಾಗ ಹೆಚ್ಚು ಕಡಿಮೆ 2 ರಿಂದ 3 ಗಂಟೆ ಅವಧಿಲಿ ಮುಕ್ತಾಯ ಆಗಿದೆ. ಹಾಗಾಗಿ ನೋಡಿ, ಇದು ಹಿಂದೆ ನೀವೆಲ್ಲ ದೇವಸ್ಥಾನಕ್ಕೆ ಬರ್ತಾ ಇದ್ದಾಗ ಏನು ಹಣ್ಣುಕಾಯಿನಲ್ಲಿ ಏನು ಅಕ್ಷತೆ ಕಾಳು ಹಾಕಿಬಿಡ್ತಿದ್ರಲ್ಲ, ಇದೇ ಗದ್ದೆಯಿಂದ ತಗೊಂಡೋಗಿದ್ದಂಥ ಭತ್ತದ ಅಕ್ಕಿಯನ್ನು ಅಕ್ಷತೆ ಕಾಳಾಗಿ ಕೊಟ್ಟು ಹಿರೇಗದ್ದೆ ಹಾಳಿ ಅಂತ ಇದ್ರ ಹೆಸರು. ಹಾಗಾಗಿ ಇದರಿಂದ ಇದು ಹೊಸ್ತು ಅಂತೇಳಿ, ಅಂದರೆ ಹೊಸ ಅಕ್ಕಿ ಊಟ ಮಾಡುತ್ತಲ್ಲ, ಅದಕ್ಕೆ ಇದನ್ನು ಮೊದಲು ಇಲ್ಲಿ ಬೇರೆ ಯಾರು ಉಪಯೋಗಿಸೋಕ್ಕಿಂತ ಮೊದಲು ಇಲ್ಲಿನ ಈ ಗದ್ದೆಯ ಅಕ್ಕಿಯನ್ನು ಉಪಯೋಗಿಸಿದ ನಂತರ ಬೇರೆಯವರು ಉಪಯೋಗಿಸ್ತಾರೆ. ಹಾಗಾಗಿ ಇಲ್ಲೆಲ್ಲ ಪದ್ಧತಿ ಪ್ರಕಾರ ಏನಂತ ಹೇಳಿದ್ರೆ, ಇಡೀ ಈ ಎಲ್ಲ ಸೀಮೆಯ ಬೇರೆ ಬೇರೆ, ಸೀಮೆ ಅಂತ ಕರೀತಾರೆ, ಬೇರೆ ಬೇರೆ ಊರುಗಳ ಎಲ್ಲ ಊರುಗಳಿಂದ ಅವರ ಬೆಳೆದಂಥ ಭತ್ತ, ಇನ್ನು ಬೇರೆ ಬೇರೆ ಥರದ
ಬೇಳೆ ಕಾಳಿಂದ ಹಿಡಿದು ಮೆಣಸು ಅಡಿಕೆವರೆಗೂ ಕೂಡ ಎಲ್ಲರೂ ಕೂಡ ಇಲ್ಲಿ ದೇವಸ್ಥಾನಕ್ಕೆ ಸಮರ್ಪಣೆ ಮಾಡಿದ ನಂತರವೇ ಅವರು ಉಪಯೋಗಿಸುವಂಥದ್ದು. ಇಡೀ ಒಂದೇ ಹಾಳಿ ಇದು. ಈಗ ಅದು ನೀರು ನಿಲ್ಲದೆ ಇರೋ ಕಾರಣಕ್ಕೆ 2 ಮಾಡಿದ್ದಾರೆ. ಮುಗೀತು, ಆಲ್ಮೋಸ್ಟ್ ಮುಗ್ದಿದೆ ನೋಡಿ, ಎಲ್ಲದೂ ಕೂಡ ಮುಗೀತು. ಹೆಚ್ಚು ಕಡಿಮೆ 12 ಗಂಟೆಗೆ ಎಲ್ಲ ಮುಗ್ದಿದೆ. ಟೈಮ್ ಇನ್ನೂ 12 ಗಂಟೆ. 9:30 12 ಗಂಟೆಗೆ 6 ಎಕರೆ ಗದ್ದೆ ನೆಟ್ಟಿ ಆಗಿದೆ ನೋಡಿ. ಮನೆ ನೋಡಿ, ಹೊರನಾಡಿಗೆ ಹೋಗೋ ರಸ್ತೆಯಿಂದ ಈ ಕಡೆ ಹಿಂಗೆ ಬರಬೇಕು. ದೇವಸ್ಥಾನದ ಹೆಚ್ಚು ಕಡಿಮೆ ದೇವಸ್ಥಾನದ ಹಿಂಭಾಗ ಬರುತ್ತೆ. ಅಲ್ಲಿ ಬಂದರೆ ಇಲ್ಲಿ ಹಿಂಗೆ ಬರುತ್ತೆ ನೋಡಿ, ಅವ್ರ ಮನೆಗೆ ಹೋಗೋ ದಾರಿ. ದೇವಸ್ಥಾನ ಆ ಕಡೆ ಬರುತ್ತೆ, ದೇವಸ್ಥಾನದಿಂದ ಈ ಭಾಗ ಇದು ಅವ್ರ ಮನೆಗೆ ಎಂಟ್ರಿ ಆಗುವಂಥ ಗೇಟ್. ಇದು ಇಲ್ಲಿಂದ ಹಿಂಗೆ ಮುಂದೆ ಹೋದರೆ ಅವ್ರ ಮನೆ ಸಿಗುತ್ತೆ. ನೋಡಿ, ಆದಿ ಮನೆ ಅಂದರೆ ಇದೆ. ಇದು ಆದಿ ಮನೆ ಅಂದರೆ ಇದೆ ಅನಿಸುತ್ತೆ. ಹಾಂ ನೋಡಿ, ಹೇಳಿ. ಹಾಂ, ನೀವು ಆರಾಮ ಇದೆ ಮನೇಲಿ? ಹಾಂ, ಸ್ವಲ್ಪ ಸಾಕು. ಇದು ಆಮೇಲೆ ಬರ್ತೀನಿ. ನೋಡಿ, ಬಂದ ಎಲ್ರಿಗೂ ಕೂಡ ಊಟದ ವ್ಯವಸ್ಥೆ ತುಂಬ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಹೆಚ್ಚು ಕಡಿಮೆ 1000ಕ್ಕಿಂತ ಜಾಸ್ತಿ ಜನ ಇದ್ದಾರೆ. ಅವರೆಲ್ಲರಿಗೂ ಕೂಡ ಒಳ್ಳೆ ಊಟ. ನೋಡಿ, ಇಲ್ಲಿ ಬಂದವರೆಲ್ಲರೂ ಕೂಡ ಇಲ್ಲಿ ದೇವರಿಗೆ ಪೂಜೆ ಮಾಡಿ ಹೋಗ್ತಾರೆ. ಈ ಮನೆ ಒಳಗಡೆ ಬಂದು ಒಳಗಡೆಯಿಂದ ನೋಡಿ ಇಲ್ಲಿ ಅವರ ದೇವರಿಗೆ ಪೂಜೆ ಮಾಡಿ ಹೋಗ್ತಾರೆ. ಎಲ್ಲದಕ್ಕೆ ಕೂಡ ಇಲ್ಲಿ ವ್ಯವಸ್ಥೆ ಉಂಟು ನೋಡಿ. ಬಂದವರಿಗೆ ಕೂತ್ಕೊಳ್ಳೋಕ್ಕೆ ಚಾಪೆ ವ್ಯವಸ್ಥೆ, ಊಟ ಮಾಡಿ ಕೂತ್ಕೋಬೋದು ಸ್ವಲ್ಪ ಹೊತ್ತು. ಒಳಗಡೆ ಕೂತ್ಕೊಳ್ಳೋರಿಗೆ ಚೇರಿನ ವ್ಯವಸ್ಥೆ ಎಲ್ಲ ಇದೆ. ಎಲ್ಲ ಅಡಿಕೆನೂ ಕೊಟ್ಟರು ಮಾಡಿ ಪ್ಯಾಕೆಟ್ ಮಾಡಿ. ಇದು ನೋಡಿ, ಹೊರನಾಡಿನ ಮೂಲ ಅನ್ನಪೂರ್ಣೇಶ್ವರಿ ದೇವರ ಸನ್ನಿಧಾನನೇ ಇದು. ಇಲ್ಲಿ ಯಾರು ಬಂದರೂ ಕೂಡ ಪೂಜೆ ಮಾಡಿ ಕೊಡ್ತಾರೆ. ಇವಿಷ್ಟು ನೋಡಿದ್ರಲ್ಲ, ಇಲ್ಲಿ ಈ ದೊಡ್ಡ ಮನೆ ಹಿರಿಗದ್ದೆ ಹಾಳಿ ನಟ್ಟಿನ ನೋಡಿದ್ರಿ. ಜೊತೆಗೆ ಇದು ಕರ್ನಾಟಕದ ಏಕೈಕ ಈ ರೀತಿಯಾದಂಥ ನಟ್ಟಿ. ಹಾಗಾಗಿ ಇಲ್ಲಿನ ಮನೆತನದ ಏನು ವ್ಯವಸ್ಥಿತವಾದ ಒಂದು ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಹಾಗಾಗಿ ನಿಮಗೆ ಈ ವಿಡಿಯೋ ಗ್ಯಾರಂಟಿ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಲೈಕ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.